ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೀವು ತಿಳ್ಕೊಳ್ಬೇಕು. ಹಾಗಿದ್ರೆ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಹಾಯ್, ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಥಾಟ್. ಮಕ್ಕಳಿಗೆ ಹೊಸ ಟಾಯ್ ಸಿಕ್ಕಿದ್ರೆ ಅದರಲ್ಲಿ ಆಡುವ ಖುಷಿನೇ ಬೇರೆ ಅಲ್ಲ. ಈ ಕಲ್ಲನ್ನು ನೀವು ನೋಡಿರ್ಬೋದು, ನಿಮ್ಗೆ ಗೊತ್ತಿರಬಹುದು. ಈ ಕಲ್ಲನ್ನು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ತುಂಬಾ ಯೂಸ್ ಮಾಡ್ತಿದ್ರು, ಆದರೆ ಈಗ ಎಲ್ಲ ನಾವು ಕಮ್ಮಿ ಯೂಸ್ ಮಾಡ್ತಿದ್ದೇವೆ. ಇದರಲ್ಲಿ ಉದ್ದು ಇರ್ತದಲ್ಲ, ಇಡೀ ಉದ್ದು, ಹೆಸರು ಕಾಳು, ಉದ್ದಿನ ಕಾಳು, ಅದನ್ನೆಲ್ಲ ಸ್ಪ್ಲಿಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ ನೋಡಿ. ಅದರೊಳಗೆ ಹಾಕಿ ತಿರುಗಿಸ್ಬೇಕು. ಅದು ತಿರುಗಿಸ್ಲಿಕ್ಕೂ ಟೆಕ್ನಿಕ್ ಇದೆ. ನಾವು ಸ್ವಲ್ಪ ತಿರುಗಿಸಿದ್ರೆ ಅದು ಪುಡಿ ಆಗುತ್ತದೆ, ಉದ್ದಿನ ಬೇಳೆ ಥರ ಬರೋದಿಲ್ಲ. ಉದ್ದು ಎಲ್ಲ ಪುಡಿ ಪುಡಿ ಆಗುತ್ತೆ. ಉದ್ದಿನ ಬೇಳೆ ಮಾಡ್ತಿದ್ದಾರೆ. ಈಗ ಮನೆಯಲ್ಲಿ ಮಾಡೋದು ತುಂಬಾ ಕಡಿಮೆ. ಶಾಪಿಗೆ ಹೋಗಿ ನಾವು ಉದ್ದಿನ ಬೇಳೆಯನ್ನೆಲ್ಲ, ಹೆಸರು ಬೇಳೆಯನ್ನೆಲ್ಲ ತಗೊಂಡು ಬರ್ತೇವೆ. ಇಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಗದ್ದೆಯಲ್ಲಿ ಬೆಳೆದ ಗೆಣಸು ಅಗಿತಿದ್ದಾರೆ. ನೋಡೋಣ ಎಷ್ಟು ಸಿಗುತ್ತೆ ಅಂತ. ಇದನ್ನು ಬೆಳಿಬೇಕಂದ್ರೆ ತುಂಬ ಕಷ್ಟಪಡ್ತಾರೆ. ಅದಕ್ಕೆ ಡೈಲಿ ನೀರು ಬಿಡಬೇಕು, ಅದರ ಸೈಡೆಲ್ಲ ಮಣ್ಣು ಹಾಕಬೇಕು. ತುಂಬಾ ಕೆಲಸ ಇದೆ, ನೋಡುವಷ್ಟು ಈಸಿ ಇಲ್ಲ. ನಮಗೆ ಇವತ್ತು ಎಷ್ಟು ಗೆಣಸು ಸಿಕ್ಕಿತ್ತು ಅಂದರೆ ಸ್ವೀಟ್ ಪೊಟ್ಯಾಟೊ. ಇದು ಮೆಣಸಿನ ಗಿಡ. ಮೆಣಸೆಲ್ಲ ಹಣ್ಣಾಗ್ತಾ ಬಂದಿದೆ. ಕೆಲವು ಮೆಣಸು ಕಾಯಿದೆ. ಯಾವುದೆಲ್ಲ ಹಣ್ಣಾಗಿದೆ ಅಲ್ಲ, ಅದನ್ನು ನಾವು ಕೊಯ್ದು ಅದನ್ನು ಬಿಸಿಲಲ್ಲಿ ಒಣಗಿಸಿ ಹಾಕಿ ಚೆನ್ನಾಗಿ ಒಣಗಿದ ನಂತರ ನಾವು ಅದನ್ನು ಸ್ಟೋರ್ ಮಾಡಿಟ್ಕೊಳ್ತೇವೆ. ಅಡುಗೆಗೆಲ್ಲ ಯೂಸ್ ಮಾಡಿಕೊಳ್ತೇವೆ. ಇದೇ ನೋಡಿ ಗೆಣಸಿನ ಬಳ್ಳಿ, ಸ್ವೀಟ್ ಪೊಟ್ಯಾಟೊ ಬಳ್ಳಿ. ಇಲ್ಲಿ ಮೆಣಸು ಬೆಳೆದಿದ್ದಾರೆ, ಬೆಂಡೆಕಾಯಿ ಇದೆ, ಮತ್ತು ಬಸಳೆ ಅಂತ ಇದೆ. ನೋಡ್ಬೋದು ಇದರಲ್ಲೆಲ್ಲ ವಿಡಿಯೋದಲ್ಲಿ. ಇದು ಬಸಳೆ ಗಿಡ. ಬಸಳೆ ಸೊಪ್ಪೆಲ್ಲ ಸಿಗ್ತದಲ್ಲ ಮಾರ್ಕೆಟಲ್ಲಿ, ಇದೆ ನೋಡ್ಬೋದು ನೀವು ಇಲ್ಲಿ. ಗೆಣಸು ಎಲ್ಲ ಆಗಿದಾಯಿತು. ಇದು ಅಲಸಂಡೆ ತೋಜಾಲೆ ಮಗಂದು ಬೆಪ್ಪಲೆ ಯಾಜೆ ಅಲಸಂಡೆ ಇದು. ನೋಡಿ, ಬೆಂಡೆ ಎಲ್ಲ ತೆಗೆದಿದ್ದಾರೆ ಆಲ್ರೆಡಿ. ಬಿಸಿಲು ಇದೆ, ತುಂಬ ಸೆಕೆ ಇದೆ. ಇದು ಕಬ್ಬಿನ ಗಿಡ, ಅದು ಹೂವಿದೆ ಅಲ್ಲ. ಗದ್ದೆಯಿಂದ ನಾವು ಮನೆಗೆ ರಿಟರ್ನ್ ಬಂದ್ವಿ. ಮಕ್ಕಳಂತೂ ವಿಲೇಜ್ ಲೈಫ್ ತುಂಬಾ ಎಂಜಾಯ್ ಮಾಡ್ತಾರೆ, ಯಾಕೆಂದರೆ ಇಲ್ಲಿ ಅವರಿಗೆ ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಗೆಣಸು ಅಗಿಯೋದು, ಅದನ್ನೇ ಅಮ್ಮ ಬೇಯಿಸಿ ಇಟ್ಟಿದ್ರು.
ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿತ್ತು. ನೋಡಿ ಕಲರ್ಸ್ ಎಲ್ಲ ಹೇಗಿದೆ ಅಂತ. ನೆಕ್ಸ್ಟ್ ಡೇ ಪೊಳಲಿ ಜಾತ್ರೆ ನಡೀತಿತ್ತು. ನಾವು ಅಕ್ಕ ಭಾವನ ಜೊತೆ ಪೊಳಲಿ ಜಾತ್ರೆಗೆ ಹೋದ್ವಿ. ಇಲ್ಲಿ ರಿಶಾನಿ ಪ್ರಾಂಶಿಗೆ ಫೋಟೋಗೆ ಪೋಸ್ ಹೇಗೆ ಕೊಡೋದಂತ ಹೇಳಿಕೊಡ್ತಿದ್ದಾಳೆ. ದೇವರ ಆಶೀರ್ವಾದ ಎಲ್ಲ ಪಡ್ಕೊಂಡು ನಾವು ನೆಕ್ಸ್ಟ್ ಓದಿದ್ದು ಕೊಡ್ಯಟ್ಟ ಶ್ರೀ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ. ಇಲ್ಲಿ ಸಹ ನೋಡ್ಬೋದು ಅದೇ ಪೋಸ್ ಎಲ್ಲ ಕೊಡ್ತಿದ್ದಾರೆ. ನಾವು ಕೊಡ್ಯಟ್ಕ ರೀಚ್ ಆಗುವಾಗ ಆಫ್ಟರ್ನೂನ್ ಆಗಿತ್ತು. ಅಲ್ಲಿ ಅನ್ನಪ್ರಸಾದ ಸಹ ಇತ್ತು. ಅಲ್ಲಿ ನಾವು ಊಟ ಮಾಡಿದ್ವಿ. ನಾವು ಟೆಂಪಲ್ಗೆಲ್ಲ ಹೋದರೆ ಮಕ್ಕಳಿಗೆ ಈ ಥರ ಬಳೆ ಎಲ್ಲ ತೊಡಿಸ್ಬೇಕಲ್ಲ. ನಾವು ಹೇಳಿಕೊಟ್ರೆ ತಾನೇ ಅವರಿಗೆ ಗೊತ್ತಾಗೋದು ನಮ್ಮ ಸಂಸ್ಕೃತಿ ಬಗ್ಗೆ. ನಾವು ಬರುವಾಗ ನಾವು ಕೊರಗಜ್ಜನ ಸನ್ನಿಧಿಗೆ ಹೋದ್ವಿ. ತುಂಬಾ ಖುಷಿ ಆಯಿತು ಇಲ್ಲಿಗೆ ಹೋಗಿ. ರೆಡಿ 1 2 3. ರಿಶಾನಿ ಬರ್ಡೇ ಸೆಲೆಬ್ರೇಷನ್ ಇತ್ತು. ಆ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಚಾನಲಲ್ಲಿ. ಪ್ಲೀಸ್ ಹೋಗಿ ನೋಡಿ. ಇದು ಬರ್ಡೇ ನೆಕ್ಸ್ಟ್ ಡೇ. ಪ್ರಾಂಶಿ ಆಫ್ಟರ್ 1 ಮಂತ್ ನಂತರ ಅವಳ ಡ್ಯಾಡನ್ನು ಮೀಟ್ ಆಗೋದು. ನಾವು ಇಂಡಿಯಾಕ್ಕೆ ಬೇಗ ಬಂದಿದ್ವಿ. ಪ್ರವೀಣ್ ಲೇಟಾಗಿ ಬಂದದ್ದು. ರಿಶಾನೆ ಕಳ್ಳೆ ಫುಲೆ ಅರೆ ಇರಿ ಇದು ಚಾಕ್ಲೇಟ್. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮಾಮ್ಸ್ ಥಾಟ್ಸ್. ಸಬ್ಸ್ಕ್ರೈಬ್ ಮಾಡಿ.